ಧರ್ಮಾಧಾರಿತವಾಗಿ ಮೀಸಲಾತಿ ಕೊಟ್ಟಿರುವುದಕ್ಕೆ ಜೆಡಿಎಸ್ ವಿರೋಧ ಇದೆಯಾ ಇವಾಗ? ಈಗ ಒಂದು ನಿಮಿಷ ಒಂದು ನಿಮಿಷ. ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೈಕೋರ್ಟ್ ಜಡ್ಜ್ಮೆಂಟೇ ಇದೆ. ಧರ್ಮಾಧಾರಿತವಾಗಿ ರಿಲಿಜನ್ ಬೇಸ್ಡ್ ಯಾವುದೇ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡಕೂಡ್ದು ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಜಡ್ಜ್ಮೆಂಟೇ ಇದೆ ಹೈಕೋರ್ಟಲ್ಲಿ, ತೆಲಂಗಾಣದಲ್ಲಿದೆ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ. ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ. ಯಾಕೆ ನೀವು ವಿಶೇಷವಾಗಿ ಬರೀ ಮುಸಲ್ಮಾನರಿಗೆ ಅಂತಕ್ಕಂಥದ್ದನ್ನೇ ಕೊಟ್ಟಿದ್ದೀರಿ? ಈಗ ಮೈನಾರಿಟೀಸ್ ಅಂದ ತಕ್ಷಣ ನೀವು ಕ್ಲೇಮ್ ಮಾಡ್ತೀರಿ, ಯಾಕೆ ಜೈನರಿಲ್ವಾ, ಬೌದ್ಧರಿಲ್ವಾ, ಕ್ರಿಶ್ಚಿಯನ್ರಿಲ್ವಾ ಅಂತ. ಯಾಕೆ ಅವ್ರಿಗೆ ಸ್ಪೆಷಲೈಸ್ಡಾಗಿ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ? ಮತ್ತೆ ಯಾಕೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್ಸು ಯಾರು ನಿಜಕ್ಕೂ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ನೋಡಿದ್ದೀವಿ. ಇಲ್ಲ ನೋಡಿ ಅಣ್ಣ, ನಾನು ಒಂದು ಮಾತು ಹೇಳ್ತೀನಿ. ನಿನ್ನೆ ಕೂಡ ನಾನು ನನ್ನ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ, ಇನ್ಫ್ಯಾಕ್ಟ್ ಒಂದು ಫೋಟೋನು ಅಟ್ಯಾಚ್ ಮಾಡಿದ್ದೀನಿ. ಗವರ್ನರ್ಗೆ ನಾವು ಹೋಗಿ ಒಂದು ಡೆಲಿಗೇಟ್ ಏನು ಹೋಗ್ತೀವಿ ಗವರ್ನರ್ಗೆ ಒಂದು ಮೆಮೊರೆಂಡಮ್ ಕೊಟ್ಟು ಬರಲಿಕ್ಕೆ, ಆ ಸಂದರ್ಭದಲ್ಲಿ ನಮ್ಮ JDLP ನಾಯಕರು ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು JDSನ ಶಾಸಕರು BJP ಜೊತೆ ಒಗ್ಗೂಡಿ ಹೋಗಿದ್ದೇವೆ. ನನಗೆ ಈ ಮಿಸ್ಕಮ್ಯುನಿಕೇಷನ್ಸ್, ಈ ಸ್ಪೆಕ್ಯುಲೇಷನ್ಸ್ ಎಲ್ಲಿಂದ ಬಂತು ಅನ್ನೋದಕ್ಕೆ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಇದ್ರ ಬಗ್ಗೆ ಅವ್ರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದಾರಣ್ಣ. ಈ ವಿಚಾರವಾಗಿ ಅವರು ಬೇಕು ಬೇಡ ಅನ್ನೋ ಪ್ರಶ್ನೆ ಏನಿಲ್ಲ. ನಾವು ಮಿತ್ರ ಪಕ್ಷವಾಗಿ ಒಟ್ಟಾರೆಯಾಗಿ ಯಾವುದೇ ವಿಚಾರಗಳಿರ್ಬೋದು ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಸದನದ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಎರಡು ಕಡೆ ಮಾಡಿದ್ದೇವೆ.